ದೇವರ ಮನೆಯಲ್ಲಿ ಇವುಗಳನ್ನು ಇಡುವುದರಿಂದ ಮನೆಯಲ್ಲಿ ಹಣದ ಹೊಳೆ ಹರಿಯುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸುವ ದೇವರ ಮನೆಯು ತುಂಬಾ ಪವಿತ್ರವಾಗಿದ್ದು, ದೇವರ ಮನೆಯಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ದೇವರ ಮನೆಯಲ್ಲಿ ಈ ವಸ್ತುಗಳನ್ನು ಇಡುವುದರಿಂದ ಸಾಲದ ಬಾಧೆಯನ್ನು ನಿವಾರಿಸಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸುವುದು. ಅವು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. 1. ದೇವರ ಮನೆಯಲ್ಲಿ ತಪ್ಪದೆ ಅರಿಶಿನ ಕುಂಕುಮ ಇರಬೇಕು. ಈ ಅರಿಶಿನ ಕುಂಕುಮವು ಲಕ್ಷ್ಮೀ ದೇವಿಯ ಸ್ವರೂಪವಾಗಿದೆ. ಅರಿಶಿನ ಕುಂಕುಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. 2. ಪೂಜೆಯ ಕೋಣೆಯಲ್ಲಿ ವಿಷ್ಣು ಸ್ವರೂಪವಾದ ಆಮೆಯ ವಿಗ್ರಹವನ್ನು ತಪ್ಪದೇ ಇಡಬೇಕು. ಪ್ರತಿದಿನವೂ ಆಮೆಯನ್ನು ಮುಟ್ಟಿ ನಮಸ್ಕರಿಸುವುದರಿಂದ ಆ ವಿಷ್ಣು ದೇವರ ಅನುಗ್ರಹವು ನಿಮ್ಮ ಮೇಲೆ ಇರುತ್ತದೆ. ಪ್ರತಿದಿನ ದೀಪಾರಾಧನೆ ಮಾಡುವವರು ಈ ಆಮೆಯನ್ನು ಮುಟ್ಟಿ ನಮಸ್ಕರಿಸುವುದರಿಂದ ದೀಪಾರಾಧನೆಯ ಪುಣ್ಯ ಲಭಿಸುತ್ತದೆ. 3. ದೇವರ ಕೋಣೆಯಲ್ಲಿ ಮುಖ್ಯವಾಗಿ ನವಿಲಿನ ಗರಿಯನ್ನು ಇಡಬೇಕು. ನವಿಲು ಗರಿ ಎಂದರೆ ದೇವರಿಗೆ ತುಂಬಾ ಇಷ್ಟ. ಎಲ್ಲಿ ನವಿಲು ಗರಿ ಇರುತ್ತದೆಯೋ ಅಲ್ಲಿ ದೇವರ ಸಂಚಾರವಿರುತ್ತದೆ. ಆದ್ದರಿಂದ ದೇವರ ಮನೆಯಲ್ಲಿ ನವಿಲಿನ ಗರಿಯನ್ನು ಇಡಬೇಕು. ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ಮೇಲೆ ದೇವರಿಗೆ ನವಿಲಿನ ಗರಿಯಲ್ಲಿ ಗಾಳಿಯನ್ನು ಬೀಸುವುದರಿಂದ ನೀವು ಮಾಡಿರುವ ಪೂಜೆಯ ಫಲ ದುಪ್ಪಟ್ಟು ದೊರೆಯುತ್ತದೆ. 4. ದೇವರುಗಳ ನೆಲೆಯಲ್ಲಿ ನೀರು ಒಂದು. ಆದ್ದರಿಂದ ದೇವರ ಮನೆಯಲ್ಲಿ ನೀರನ್ನು ಇಡಬೇಕು. ಒಂದು ತಾಮ್ರದ ಚೊಂಬಿನಲ್ಲಿ ಅದರ ತುಂಬಾ ನೀರನ್ನು ತುಂಬಿಸಿ ದೇವರ ಕೋಣೆಯಲ್ಲಿ ಇಡಬೇಕು. ನೀರು ಇಡದಿದ್ದರೆ ನೀವು ಎಷ್ಟೇ ಪೂಜೆಯನ್ನು ಸಲ್ಲಿಸಿದರೂ ಪೂಜೆಯ ಫಲ ದೊರೆಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಪ್ಪದೆ ಪೂಜೆಯ ಮಂದಿರದಲ್ಲಿ ನೀರನ್ನು ಇಡಬೇಕು. 5. ದೇವರ ಮನೆಯಲ್ಲಿ ಅಕ್ಷಂತೆಯು ತಪ್ಪದೆ ಇಡಬೇಕು. ಅಕ್ಷಂತೆಯು ಮುರಿದ ಅಕ್ಕಿಯಿಂದ ಮಾಡಬಾರದು. ಮುರಿಯದ ಅಕ್ಕಿಯಿಂದ ತಯಾರಿಸಬೇಕು. ಅಕ್ಷಂತೆ ಕಾಳುಗಳು ದೇವರ ಮನೆಯಲ್ಲಿ ಇಡುವುದರಿಂದ ಅದರಲ್ಲಿ ದೈವ ಶಕ್ತಿಯು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಮನೆಯ ಪೂಜಾ ಕೋಣೆಯಲ್ಲಿ ಅಕ್ಷಂತೆಯ ಕಾಳುಗಳನ್ನು ಇಟ್ಟು ಪೂಜಿಸಿ. ದೇವರನ್ನು ನಮಸ್ಕರಿಸಿದಾಗ ಅಕ್ಷಂತೆಯ ಕಾಳನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಿ. ದೇವರ ಆಶೀರ್ವಾದವು ನಿಮಗೆ ಲಭಿಸುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ.